ನಮಸ್ಕಾರ. ವೆಲ್ಕಮ್ ಟು ಅಣ್ವಿಕರ್ ಡೈರಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್. ನಮಗೆ ನೀವು ಇನ್ಸ್ಟಾಗ್ರಾಮಿಗೆ ಬಹಳ ಒಂದು ಪ್ರೋತ್ಸಾಹವನ್ನು ನೀಡಿದ್ದೀರಾ, ಆದರೆ ನಮಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಬಹಳ ಕಡಿಮೆ ಇದೆ. ನಮಗೆ ಯೂಟ್ಯೂಬಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ತಾವು ಪ್ರೋತ್ಸಾಹ ನೀಡಬೇಕು. ಯಾಕಂದರೆ ಈ ಒಂದು ಚಾನಲನ್ನು ನಾವು ಪ್ರಾರಂಭ ಮಾಡಿ 1 ವರ್ಷವಾಯಿತು. ಗಣೇಶನ ಹಬ್ಬಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ನಿಮಗೆ ಅನೇಕ ಟ್ರಾವೆಲ್ಸ್ ಬಗ್ಗೆ ನಾವು ಕೊಟ್ಟಿದ್ದೇವೆ. ಆ ಟ್ರಾವೆಲ್ಸ್ಗಳನ್ನು ನೀವು ಬಹಳ ಪ್ರೋತ್ಸಾಹ ನೀಡಿದ್ದೀರಿ. ಆದರೆ ವಿಶೇಷವಾದ ಈ ಶ್ರಾವಣ ಮಾಸ ಒಂದು ಸನಾತನ ಧರ್ಮದಲ್ಲಿ ನಮಗೆ ಅತಿ ಮುಖ್ಯವಾದ ಮಾಸ. ಇದು ದೈವತ್ವವನ್ನು, ದೇವರ ಒಂದು ಶಕ್ತಿ ಇರುವಂಥ ಮಾಸ. ಈ ಮಾಸದಲ್ಲಿ ನಾವು ವಿಶೇಷವಾದ ಒಂದು ಸೀರಿಯಲನ್ನು ತಮಗೆ ತಿಳಿಪಡಿಸಲಿಕ್ಕೆ ನಾವು ಬಿಡ್ತಾ ಇದ್ದೇವೆ. ಅದೇನೂ ಅಲ್ಲ, ಶ್ರಾವಣ ಸಂಭ್ರಮ. ಈ ಶ್ರಾವಣ ಸಂಭ್ರಮದ ಸೀರಿಯಸ್ಗೆ ನಾವು ವಿಶೇಷ ಅತಿಥಿಗಳನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಇವರೇನು ವಿಶೇಷವಾದ ನಿಮ್ಮ ವೀಕ್ಷಕರು, ನೀವು ಮೊದಲೇ ಅವರು ಗೊತ್ತು, ಅವ್ರು ನೋಡಿದ್ದೀರಾ ಅನೇಕ ಒಂದು. ಯಾಕಂದರೆ ಅವರಲ್ಲಿ ಒಂದು ಹಬ್ಬದ ಬಗ್ಗೆ ಬಹಳ ತಿಳುವಳಿಕೆಯುಳ್ಳಂಥ ಅವರನ್ನು ಸ್ವೀಟ್ ಆಗಿ ಹಾಗೂ ಶಾರ್ಟ್ ಆಗಿ ನಿಮಗೆ ತಿಳಿಸುವವರಿದ್ದಾಗೆ ಅವ್ರು ಯಾರೂ ಅಲ್ಲ, ನಮ್ಮ ಓನ್ ಬ್ರದರ್ ಮಧುಕರ್, ಅವ್ರ ವೈಫ್ ಪುಷ್ಪ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕ್ಲೀನಾಗಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಹಬ್ಬಗಳ ಬಗ್ಗೆ, ಸನಾತನ ಬಗ್ಗೆ, ಸನಾತನ ಹಬ್ಬಗಳನ್ನು ಆಚರಿಸುವ ರೀತಿ ಇವೆಲ್ಲವನ್ನು ತಿಳಿಯಬೇಕಾದರೆ ಒಂದು ದೈವತ್ವದ ಶಕ್ತಿ ಅವರಲ್ಲಿ ಅಡಗಿರಬೇಕಾಗುತ್ತೆ. ಆ ದೈವತ್ವ ಶಕ್ತಿಯಿಂದಲೇ ಅದು ನಿಜವಾದ ಎಲ್ಲ ಸವಿಸ್ತಾರವಾದ ವಿಚಾರಗಳು ಬರುತ್ತೆ. ಆ ಒಂದು ದೈವತ್ವದ ಒಂದು ಅವರ ಮುಖದಲ್ಲಿ ತೇಜಸ್ಸಿರುವುದರಿಂದ ಅವರು ಸ್ವೀಟ್ ಆಗಿ ಹಾಗೂ ಶಾರ್ಟ್ ಆಗಿ ನಿಮಗೆ ತಿಳಿಸುವರಿದ್ದಾಗೆ ತಿಳಿಸುತ್ತಾರೆ. ಆ ದೈವತ್ವದ ಒಂದು ತೇಜಸ್ಸು ಅವರ ಒಂದು ಮುಖದಲ್ಲಿ ಇರುವುದರಿಂದ ಅವರಲ್ಲಿ ವಿಚಾರಗಳನ್ನು ಹಬ್ಬದ ನಮ್ಮ ಸೀರೀಸ್ನಲ್ಲಿ ಬರುತ್ತೆ. ಮುಂದೆ ನೀವು ಅದನ್ನು ನೋಡಿ ನಮಗೆ ಪ್ರೋತ್ಸಾಹ ನೀಡಬೇಕು. ಶ್ರಾವಣ ಸಂಗ್ರಮದ ಸೀರೀಸು ನಮ್ಮ ಎಲ್ಲಿ ಸಿಗುತ್ತೆ ಎಂಬುದು ಗೊತ್ತಾ ನಿಮಗೆ? ಅದು ಯೂಟ್ಯೂಬ್ ಶಾರ್ಟಲ್ಲಿ ಸಿಗುತ್ತೆ ಹಾಗೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸಿಗುತ್ತೆ. ಇದನ್ನು ನೋಡಿ ನಮಗೆ ಪ್ರೋತ್ಸಾಹಿಸಿ. ನಮ್ಮ ಶ್ರಾವಣ ಸಂಗ್ರಮದ ಸೀರೀಸ್ ಇದು ಚಿಕ್ಕ ವಿಡಿಯೋ. ಇದು ಅದು ಸ್ವೀಟ್ ಆಗಿ ಒಂದು ಚಿಕ್ಕದರಲ್ಲಿ ನಿಮಗೆ ಈ ಟ್ರಾವೆಲ್ಸ್ನಾಗಿ ಲಾಂಗ್ ಆಗಿ ಬರಲ್ಲ, ಅದು ಚಿಕ್ಕದಾಗಿ ಬರುತ್ತೆ. ಅದರಲ್ಲೂ ಅದು ಮಹತ್ವವಾದ ವಿಚಾರಗಳನ್ನು ನಿಮಗೆ ತಿಳಿಸುತ್ತೆ. ಅದನ್ನು ನೋಡಿ ನಮಗೂ ಒಂದು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಆಷಾಢ ಮಾಸ ಮುಗೀತು, ಶ್ರಾವಣ ಮಾಸ ಬಂತಲ್ವಾ? ಶ್ರಾವಣ ಮಾಸದಲ್ಲಿ ಪ್ರಕೃತಿ ಹೇಗಿರ್ತದೆ! ಆಹಾ, ಹಚ್ಚ ಹಸಿರು, ಎಲ್ಲೆಡೆ ನೋಡಿದ್ರು ಹಚ್ಚ ಹಸಿರಾಗಿ ನಮ್ಮ ಪ್ರಕೃತಿ ಮಾತಾ ಹಸಿರು ಸೀರಿನಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾಳಲ್ವಾ? ಹಳ್ಳಿ ಸೊಗಡು, ಅಯ್ಯೋ ಹಳ್ಳಿಗಳಂತೂ ಇವಾಗ ನೋಡ್ಲಿಕ್ಕೆ 2 ಕಣ್ಣುಗಳೇ ಸಾಲೋದಿಲ್ಲ, ಅಷ್ಟು ಹಚ್ಚ ಹಸಿರಾಗಿ ಚೆನ್ನಾಗಿ ಹರಿಯುವ ನೀರು, ಮಳೆ, ಆ ಸುಂದರ ದೃಶ್ಯವನ್ನು ನೋಡ್ಬೇಕಂದ್ರೆ ಶ್ರಾವಣ ಮಾಸನೇ ಬರಬೇಕು. ಅದರಲ್ಲೂ ಇವಾಗ ಶ್ರಾವಣ ಮಾಸದಲ್ಲಿ ಒಂದು ಒಳ್ಳೆ ಹಬ್ಬಗಳ ಸಾಲು. ಹೆಣ್ಗಳಿಗಂತೂ ತನ್ನಲ್ಲಿರುವ ಚಿನ್ನ ಆಭರಣ ಹಾಕೊಳ್ಳೋದು, ಒಳ್ಳೊಳ್ಳೆ ಸೀರೆ ಉಟ್ಕೊಳ್ಳೋದು, ಒಳ್ಳೊಳ್ಳೆ ಅಡುಗೆ ಮಾಡೋದು ಅಂತ ಹಬ್ಬ. ಇದು ಹಿಂದೂ ಸನಾತನ ಧರ್ಮದ ನಮ್ಮ ಶ್ರಾವಣ ಮಾಸದಲ್ಲಿ ಎಷ್ಟೊಂದು ಹಬ್ಬ ಬರುತ್ತದೆ ಅಲ್ವಾ? ಫಸ್ಟಿಗೆ ಬರೋದೇನು? ಆಷಾಢ ಮುಗೀತು, ಭೀಮ್ನ ಅಮಾವಾಸ್ಯೆ. ಆಷಾಢ ಭೀಮ್ನ ಅಮಾವಾಸ್ಯೆ ಬಂತಲ್ಲ. ಭೀಮ್ನ ಅಮಾವಾಸ್ಯೆ ಏನು ಪೂಜೆ? ಪತಿ ಸಂಜೀವನಿ ಪೂಜೆ ಅಲ್ವಾ? ಅದಾದ ನಂತರ ಏನು ಬರುತ್ತೆ? ಮಂಗಳಗೌರಿ ಬರುತ್ತೆ. ಅದರಲ್ಲಿ ಸೌಭಾಗ್ಯತನ ಹಿಡಿ ಅಂತ ಹೇಳಿ ಮಂಗಳಗೌರಿ ಪೂಜೆ ಮಾಡುತ್ತೆ. ಹಾಗೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ಸಂಪತ್ತನ್ನು ನಾವು ಗಳಿಸ್ಬೇಕು ಅಂತ ಹೇಳಿ ವರಮಹಾಲಕ್ಷ್ಮಿಗೆ ನಮ್ಮ ನೆಮ್ಮದಿ, ದಾನ, ಧನ್ಯ ಎಲ್ಲ ಸೇರ್ಬೇಕಂತ ಹೇಳಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ. ಅದಾದ ನಂತರ ಏನು ಬರುತ್ತೆ? ನಿಜ ಉಪಕ್ರಮ ಬರುತ್ತೆ. ಅದಾದ ನಂತರ ಏನು ಬರುತ್ತೆ? ಕೃಷ್ಣಾಷ್ಟಮಿ ಬರುತ್ತೆ. ಹಾಗೆ ಏನು ಬರುತ್ತೆ? ರಾಧನ ಆರಾಧನೆ ಬರುತ್ತೆ. ಅದಾದ ತಕ್ಷಣ ಶ್ರಾವಣ ಮಾಸದ ಪೂಜೆ ಎಲ್ಲ ಆಗಿರುತ್ತೆ, ಗಣೇಶ ಬರುತ್ತೆ. ಆ ಟೈಮ್ನಲ್ಲಿ ನಾನು ನಿಮಗೆ ವಿಶೇಷವಾಗಿ ಇಲ್ಲ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.